ಎಲ್ರಿಗೂ ನಮಸ್ಕಾರ. ಅಜಂತಾ ಮತ್ತು ಎಲ್ಲೋರ ಈ ಹೆಸರುಗಳನ್ನ ಕೇಳಿದ ತಕ್ಷಣ ನೆನಪಾಗೋದು ಬರೀ ಕಲ್ಲಿನ ಗುಹೆಗಳಲ್ಲ ಅಲ್ವಾ? ಇವು ಪ್ರಾಚೀನ ಭಾರತದ ಕಲೆ, ಸಂಸ್ಕೃತಿ ಮತ್ತೆ ನಂಬಿಕೆಗಳು ಎಲ್ಲವೂ ಜೀವಂತವಾಗಿರೋ ಪವಿತ್ರ ಸ್ಥಳಗಳು. ಹಾಗಿದ್ರೆ ಬನ್ನಿ, ಈ ಅದ್ಭುತಗಳ ಹಿಂದಿನ ಕಥೆಗಳನ್ನ ಒಟ್ಟಿಗೆ ಸೇರಿ ನೋಡೋಣ. ನೋಡಿ, ಕಲ್ಲಿನ ಮೌನದಲ್ಲಿ ಯುಗ ಯುಗದ ಜ್ಞಾನ ಪ್ರತಿಧ್ವನಿಸುತ್ತದೆ. ಈ ಮಾತು ಎಷ್ಟು ನಿಜ ಅಲ್ವಾ? ಇಲ್ಲಿರ ಒಂದೊಂದು ಕಲ್ಲು ನೂರಾರು ವರ್ಷಗಳ ಕಥೆ ಹೇಳುತ್ತೆ. ಅಂದ್ರೆ ಇವು ಕೇವಲ ಕಲ್ಲಿನಿಂದ ಮಾಡಿದ ರಚನೆಗಳಲ್ಲ, ಬದಲಿಗೆ ಎಷ್ಟೋ ಯುಗಗಳ ಜ್ಞಾನ, ಶ್ರದ್ಧೆ ಎಲ್ಲದರ ಪ್ರತೀಕ. ನಮ್ಮ ಈ ಪಯಣ ಇದೇ ತರಹದ ಆಳವಾದ ಇತಿಹಾಸದೊಳಗೆ ನಮ್ಮನೆ ಕರ್ಕೊಂಡು ಹೋಗುತ್ತೆ. ಸರಿ, ಹಾಗಾದ್ರೆ ಮೊದಲು ಭಾರತದ ಈ ಶಿಲಾಬಂಡೆಗಳ ಅದ್ಭುತಗಳ ಬಗ್ಗೆ ನೋಡೋಣ. ಇವು ನಮ್ಮ ಆಧ್ಯಾತ್ಮಿಕ ಪರಂಪರೆಗೆ ಜೀವಂತ ಸಾಕ್ಷಿಗಳು ಅಂತಾನೆ ಹೇಳ್ಬೋದು. ನಮ್ಮ ಪಯಣದ ಮೊದಲ ನಿಲ್ದಾಣ ಅಜಂತಾ. ಇಲ್ಲಿ ಭಕ್ತಿ ಅನ್ನೋದು ಕಲೆಯ ರೂಪವನ್ನೇ ಪಡೆದಿದೆ. ಬಣ್ಣ ಮತ್ತು ಕಲ್ಲು ಒಂದಾಗಿ ಒಂದು ಅಭಯಾರಣ್ಯವನ್ನೇ ಸೃಷ್ಟಿಸಿವೆ. ಒಂದು ವಿಶೇಷ ಅಂದ್ರೆ ಇದು ಸಂಪೂರ್ಣವಾಗಿ ಬೌದ್ಧ ಧರ್ಮಕ್ಕೆ ಮೀಸಲಾದ ಒಂದು ಅದ್ಭುತವಾದ ತಾಣ. ಇಲ್ಲಿರೋದು ಬರೋಬ್ಬರಿ 30 ಗುಹೆಗಳು. ಅದು ಒಂದು ಕುದುರೆಲಾಳದ ಆಕಾರದಲ್ಲಿರೋ ದೊಡ್ಡ ಬಂಡೆಯನ್ನ ಕೊರೆದು ಮಾಡಿರೋದು. ಈ ಗುಹೆಗಳ ಸಾಲನ್ನ ನೋಡಿದ್ರೆ ಸಾಕು, ಆ ಕಾಲದ ವಾಸ್ತುಶಿಲ್ಪದ ಕೌಶಲ್ಯ ಎಂಥದ್ದು ಅಂತ ಗೊತ್ತಾಗತ್ತೆ. ಅಜಂತಾದ ನಿರ್ಮಾಣ ಅನ್ನೋದು ಸುಲಭದ ಮಾತಲ್ಲ. ಯೋಚನೆ ಮಾಡಿ, ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಶುರುವಾಗಿ ಕ್ರಿಸ್ತಶಕ 6ನೇ ಶತಮಾನದವರೆಗೂ, ಅಂದರೆ ಸುಮಾರು 800 ವರ್ಷಗಳ ಕಾಲ ಈ ಅದ್ಭುತವನ್ನ ಕೆತ್ತಿ ಪೂರ್ಣಗೊಳಿಸಿದ್ದಾರೆ. ಕೊನೆಗೆ 1983ರಲ್ಲಿ ಇದಕ್ಕೆ ಯುನೆಸ್ಕೋ ವಿಶ್ವಪರಂಪರೆಯ ತಾಣ ಅನ್ನೋ ಮಾನ್ಯತೆ ಕೂಡ ಸಿಕ್ತು. ಇಲ್ಲಿನ ವಾಸ್ತುಶಿಲ್ಪ ನಿಜಕ್ಕೂ ಅದ್ಭುತ. ಆದರೆ ಅಜಂತಾವನ್ನ ನಿಜವಾಗ್ಲೂ ವಿಶೇಷವಾಗಿಸೋದು ಅದರೊಳಗಿನ ಕಲೆ. ಇಲ್ಲಿರೋ ವರ್ಣಚಿತ್ರಗಳು, ಹಸಿ ಚಿತ್ರಗಳು ಪ್ರಾಚೀನ ಭಾರತೀಯ ಕಲೆಗೆ ಸಿಗುವ ಅತ್ಯಂತ ಹಳೆಯ, ಅಷ್ಟೇ ಸುಂದರವಾದ ಉದಾಹರಣೆಗಳಲ್ಲಿ ಕೆಲವು. ಇಲ್ಲಿರೋ ಒಂದೊಂದು ಪೇಂಟಿಂಗ್ ಕೂಡ ಒಂದೊಂದು ಕಥೆ ಹೇಳುತ್ತೆ. ಮುಖ್ಯವಾಗಿ ಬುದ್ಧನ ಹಿಂದಿನ ಜನ್ಮಗಳ ಕಥೆಗಳಾದ ಜಾತಕ ಕಥೆಗಳನ್ನೆಲ್ಲಿ ನೋಡ್ಬೋದು. ಇದು ಕೇವಲ ಕಲೆ ಅಷ್ಟೇ ಅಲ್ಲ, ಆ ಕಾಲದ ಜನರಿಗೆ ಇದೊಂದು ನೀತಿಪಾಠದ ಹಾಗೆ ಇತ್ತು. ಅಷ್ಟೇ ಅಲ್ಲ, ಆ ಕಾಲದ ಸಮಾಜ ಹೇಗಿತ್ತು, ರಾಜರ ಮೆರವಣಿಗೆಗಳು, ಸಾಮಾನ್ಯ ಜನರ ಜೀವನ ಎಲ್ಲದರ ಚಿತ್ರಣವೂ ಇಲ್ಲಿದೆ. ಒಂದು ಕ್ಷಣ ಯೋಚಿಸಿ, ಈ ಕಲಾಕೃತಿಗಳಿಗೆ 1500 ವರ್ಷಕ್ಕಿಂತ ಹೆಚ್ಚು ಹಳೇದು. ಆದರೂ ಆ ಬಣ್ಣಗಳು, ಆ ಪಾತ್ರಗಳ ಮುಖದಲ್ಲಿರೋ ಭಾವನೆಗಳು ಇವತ್ತಿಗೂ ಕೂಡ ಅಷ್ಟು ಜೀವಂತವಾಗಿವೆ. ಕಾಲವನ್ನೇ ಮೀರಿ ನಿಂತಿರೋ ಈ ಕಲೆ ನಿಜಕ್ಕೂ ಒಂದು ಅದ್ಭುತ ಅಲ್ವಾ? ಸರಿ, ಈಗ ಅಜಂತಾದಿಂದ ನಮ್ಮ ಪಯಣ ಎಲ್ಲೋರಾ ಕಡೆಗೆ. ಇಲ್ಲಿ ಕಲ್ಲಿನಲ್ಲೇ ಸಾಮರಸ್ಯವನ್ನ ಕೆತ್ತಲಾಗಿದೆ. ಬೇರೆ ಬೇರೆ ನಂಬಿಕೆಗಳು ಒಂದಾಗಿವೆ. ಇದೊಂದು ರೀತಿ ನಂಬಿಕೆಗಳ ಸ್ವರಮೇಳ. ನೋಡಿ, ಈ ಚಾರ್ಟು ಎಲ್ಲೋರಾದ ವಿಶೇಷತೆ ಏನು ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಇಲ್ಲಿ ಬೌದ್ಧ ಗುಹೆಗಳು, ಹಿಂದೂ ದೇವಾಲಯಗಳು ಮತ್ತೆ ಜೈನ ಬಸದಿಗಳು ಎಲ್ಲವೂ ಒಂದೇ ಕಡೆ ಅಕ್ಕಪಕ್ಕದಲ್ಲೇ ಇವೆ. ನೂರಾರು ವರ್ಷಗಳ ಹಿಂದೆಯೇ ನಮ್ಮ ಭಾರತದಲ್ಲಿದ್ದ ಧಾರ್ಮಿಕ ಸಹಿಷ್ಣುತೆಗೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಎಲ್ಲೋರಾದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನೋಡ್ಲೇಬೇಕಾದ ಒಂದು ಅದ್ಭುತ ಅಂದ್ರೆ ಅದು 16ನೇ ಗುಹೆಯಲ್ಲಿರೋ ಕೈಲಾಸ ದೇವಾಲಯ. ಇದನ್ನ ಎಲ್ಲೋರಾದ ಕಿರೀಟ ಅಂತಾನೆ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ಇದು ವಾಸ್ತುಶಿಲ್ಪದ ಒಂದು ಪರಾಕಾಷ್ಠೆ. ಕೈಲಾಸ ದೇವಾಲಯ ಒಂದು ಏಕಶಿಲಾ ದೇವಾಲಯ. ಅಂದ್ರೆ ಏನು? ಇದನ್ನ ಕಲ್ಲುಗಳನ್ನ ಒಂದ್ರ ಮೇಲೆ ಒಂದು ಇಟ್ಟು ಕಟ್ಟಿದಲ್ಲ, ಬದಲಿಗೆ ಒಂದು ಇಡೀ ಬೆಟ್ಟವನ್ನ, ಹೌದು, ಒಂದು ಇಡೀ ಬೆಟ್ಟವನ್ನ ಮೇಲಿಂದ ಕೆಳಕ್ಕೆ ಕೊರೆಯುತ್ತಾ, ಕೆತ್ತುತ್ತಾ ಈ ದೇವಸ್ಥಾನವನ್ನೇ ಸೃಷ್ಟಿ ಮಾಡಿದರೆ. ಇದು ಮನುಷ್ಯನ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಒಂದು ಸಾಕ್ಷಿ. ಈ ದೇವಸ್ಥಾನಕ್ಕೆ ಆಧ್ಯಾತ್ಮಿಕ ಮಹತ್ವ ಕೂಡ ತುಂಬಾನೇ ಇದೆ. ಇದು ಬರೀ ಒಂದು ಕಟ್ಟಡ ಅಲ್ಲ, ಬದಲಿಗೆ ಶಿವನ ಪವಿತ್ರವಾದ ಮನೆಯಾದ ಕೈಲಾಸ ಪರ್ವತವನ್ನೇ ಪ್ರತಿನಿಧಿಸುತ್ತೆ. ಹಾಗಾಗಿ ಇದರ ರಚನೆಗೂ ಅದರ ಉದ್ದೇಶಕ್ಕೂ ನೇರವಾದ ಸಂಬಂಧ ಇದೆ. ಹಾಗಾದ್ರೆ ಅಜಂತಾ ಮತ್ತು ಎಲ್ಲೋರಾ ಇವೆರಡರ ನಡುವಿನ ವ್ಯತ್ಯಾಸಗಳೇನು? ಎರಡೂ ಅದ್ಭುತಗಳೇ, ಆದರೆ ಎರಡಕ್ಕೂ ತನ್ನದೇ ಆದ ಕಥೆಯಿದೆ, ತನ್ನದೇ ಆದ ವಿಶೇಷತೆ ಇದೆ. ಇವೆರಡೂ ತಾಣಗಳ ಕಥೆಯನ್ನು ನೋಡಿದ್ರೆ ಅಜಂತಾದಲ್ಲಿ ಮುಖ್ಯವಾಗಿ ಗಮನ ಇರೋದು ಕಲೆಯ ಮೇಲೆ, ಅಂದ್ರೆ ಅಲ್ಲಿನ ವರ್ಣಚಿತ್ರಗಳು ಮತ್ತು ಹಸಿಚಿತ್ರಗಳು. ಆದರೆ ಎಲ್ಲೋರಾದಲ್ಲಿ ವಾಸ್ತುಶಿಲ್ಪಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಅಲ್ಲಿನ ಶಿಲ್ಪಕಲೆ, ಅದರ ಬೃಹತ್ ಗಾತ್ರ, ಹಬ್ಬ. ಅಂದ್ರೆ ಅಜಂತಾದ ಆತ್ಮ ಇರೋದು ಅದರ ಪೇಂಟಿಂಗ್ಗಳಲ್ಲಿ, ಎಲ್ಲೋರಾದ ಆತ್ಮ ಇರೋದು ಅದರ ಭವ್ಯವಾದ ಕೆತ್ತನೆಗಳಲ್ಲಿ. ಈ ಟೇಬಲ್ ನೋಡಿದ್ರೆ ಇನ್ನೂ ಸ್ಪಷ್ಟವಾಗುತ್ತೆ. ಅಜಂತಾ ಕೇವಲ ಬೌದ್ಧ ಧರ್ಮಕ್ಕೆ ಸೇರಿದ್ದು, ಆದರೆ ಎಲ್ಲೋರಾದಲ್ಲಿ ಹಿಂದೂ, ಬೌದ್ಧ, ಜೈನ 3 ಧರ್ಮಗಳನ್ನ ನೋಡ್ಬೋದು. ಅಜಂತಾ ಹಳೇದು, ಎಲ್ಲೋರಾ ಅದಕ್ಕಿಂತ ಸ್ವಲ್ಪ ಹೊಸದು. ಅಜಂತಾದ ಉಳುಕು ಅದರ ವರ್ಣರಂಜಿತ ಚಿತ್ರಗಳಾದ್ರೆ
ಎಲ್ಲೋರಾದ ಗುರುತು ಆ ಏಕಶಿಲಾ ಕೈಲಾಸ ದೇವಾಲಯ. ಸರಳವಾಗಿ ಹೇಳೋದಾದ್ರೆ ಅಜಂತಾದಲ್ಲಿ ಬಣ್ಣಗಳು ಮಾತನಾಡಿದ್ರೆ ಎಲ್ಲೂರಾದಲ್ಲಿ ಕಲ್ಲುಗಳೇ ಗರ್ಜಿಸ್ತವೆ. ಸರಿ, ಇಷ್ಟೆಲ್ಲ ನೋಡಿದ್ವಿ. ಆದ್ರೆ ಸಾವಿರಾರು ವರ್ಷಗಳ ಹಿಂದಿನ ಈ ಗುಹೆಗಳು ಇವತ್ತಿಗೆ ಯಾಕೆ ಮುಖ್ಯ? ಈ ಕಾಲವನ್ನೇ ಮೀರಿದ ಪರಂಪರೆ ನಮಗೆ ಇವತ್ತು ಏನ್ ಹೇಳುತ್ತೆ? ಯಾಕಂದ್ರೆ ಇವುಗಳ ಪ್ರಭಾವ ಬರೀ ಟೂರಿಸಂಗೆ ಸೀಮಿತವಾಗಿಲ್ಲ. ಇಡೀ ಜಗತ್ತಿನಾದ್ಯಂತ ಪೇಂಟರ್ಗಳು, ಶಿಲ್ಪಿಗಳು, ಆರ್ಕಿಟೆಕ್ಟ್ಗಳು, ಅಷ್ಟೇ ಯಾಕೆ ಆಧ್ಯಾತ್ಮಕ ಶಾಂತಿಯನ್ನು ಹುಡುಕುವ ಎಷ್ಟೋ ಜನರಿಗೆ ಇವತ್ತಿಗೂ ಇವು ಸ್ಫೂರ್ತಿಯ ಮೂಲವಾಗಿವೆ. ಅಷ್ಟೇ ಅಲ್ಲ, ಇಲ್ಲಿಂದ ಬರುವ ಶಾಂತಿ, ಭಕ್ತಿ ಮತ್ತೆ ಧಾರ್ಮಿಕ ಏಕತೆಯ ಸಂದೇಶಗಳು ಇವು ಇವತ್ತಿಗೂ ಆ ಕಲ್ಲುಗಳಿಂದ ಪ್ರತಿಧ್ವನಿಸ್ತಾನೇ ಇವೆ. ಅದಲ್ಲೂ ಎಲ್ಲೋರ ಸಾರುವ ಆ ಸಾಮರಸ್ಯದ ಪಾಠ ಇವತ್ತಿನ ಜಗತ್ತಿಗೆ ತುಂಬಾನೇ ಮುಖ್ಯ ಅನ್ಸುತ್ತೆ. ಈ ಅದ್ಭುತಗಳನ್ನ ನೇರವಾಗಿ ನೋಡ್ಬೇಕನ್ನೋ ಆಸೆ ಮೂಡಿದ್ರೆ ಇಲ್ಲಿದೆ ಕೆಲವು ಟಿಪ್ಸ್. ಅಲ್ಲಿಗೆ ಭೇಟಿ ನೀಡೋಕೆ ನವೆಂಬರಿಂದ ಮಾರ್ಚ್ವರೆಗಿನ ಸಮಯ ಬೆಸ್ಟ್. ಹತ್ತಿರದ ದೊಡ್ಡ ಸಿಟಿ ಅಂದ್ರೆ ಔರಂಗಾಬಾದ್. ಅಲ್ಲಿ ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ ಎಲ್ಲಾ ಇದೆ. ಅಷ್ಟೇ ಅಲ್ಲ, ಹತ್ತಿರದಲ್ಲೇ ದೌಲತಾಬಾದ್ ಕೋಟೆಯಂತಹ ಬೇರೆ ನೋಡುವಂಥ ಜಾಗಗಳೂ ಇವೆ. ಹಾಗಿದ್ರೆ ಈ ನಮ್ಮ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಭೂತಕಾಲದ ಈ ಕಲ್ಲುಗಳು ಭವಿಷ್ಯದ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಹೇಗೆ ರೂಪಿಸಬಹುದು? ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಕೆತ್ತಿದ ಈ ಕಲೆ ಇವತ್ತಿನ ನಮ್ಮ ಜೀವನಕ್ಕೆ, ನಾಳಿನ ನಮ್ಮ ಸಮಾಜಕ್ಕೆ ಏನ್ ಹೇಳಿಕೊಡಬಹುದು? ಮಾನವನ ಈ ಪರಂಪರೆಯ ಶಾಶ್ವತ ಪ್ರಭಾವದ ಬಗ್ಗೆ ಒಮ್ಮೆ ಯೋಚಿಸೋಣ.